ನಾನು ಪರಶುರಾಮ್. ನನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ತರಗತಿ 7, 8, 9 ಮತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತವೆ, ತಾವುಗಳು ನೋಡಬಹುದು. ಅಷ್ಟಲ್ಲದೆ ಪಾಸಿಂಗ್ ಪ್ಯಾಕೇಜ್ ಆಗಿರಬಹುದು, NPSC NMMSಗೆ ಸಂಬಂಧಪಟ್ಟಂತೆ ವಿಡಿಯೋಗಳ ಸಹಿತ ಇದ್ದಾವೆ. ಇಲ್ಲಿ ಇವತ್ತು ನಾನು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿನ ಭೂಗೋಳ ಶಾಸ್ತ್ರದ ವಿಭಾಗದಲ್ಲಿನ 3ನೆಯ ಪಾಠವನ್ನು ತಂದಿದ್ದೀನಿ. ಅದುವೇ ಭಾರತದ ವಾಯುಗುಣ. ಇದಕ್ಕಿಂತ ಮುಂಚೆ 2ನೆಯ ಪಾಠ ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನ ಮೇಲೆ ಸೂಚಿಸ್ತಕ್ಕಂಥ ಐ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿ ನೋಡಬಹುದು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲಾ ಪಾಠಗಳ ವಿಡಿಯೋಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಗಳನ್ನ ಹಾಕಿದ್ದೀನಿ, ತಾವುಗಳು ನೋಡಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನ ತಾವು ಕಮೆಂಟ್ ಸಹಿತನೂ ಮಾಡಬಹುದು. ಶುರು ಮಾಡೋಣ. 3ನೆಯ ಪಾಠ ಭಾರತದ ವಾಯುಗುಣದಲ್ಲಿ. ಈ ಪಾಠದಲ್ಲಿ ಮುಖ್ಯವಾಗಿ 2 ವಿಭಾಗದ ಪ್ರಶ್ನೆಗಳಿದ್ದಾವೆ. ಒಂದು ಬಿಟ್ಟ ಸ್ಥಳ ಮಾದರಿ, ಇನ್ನೊಂದು ದೀರ್ಘ ಉತ್ತರದ ಮಾದರಿ. ಮೊದಲಿಗೆ ನೋಡ್ಕೊಂಡು ಬರೋಣ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ ಒಂದಿತ್ತು, ಬಿಟ್ಟಿರುವ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ತುಂಬಬೇಕು, ಅಪೂರ್ಣ ಹೇಳಿಕೆಗಳನ್ನ ಪೂರ್ಣವನ್ನ ಮಾಡಬೇಕು. ಪ್ರಶ್ನೆನೂ ಬಂತು, ಭಾರತದಲ್ಲಿ ಡ್ಯಾಶ್ ವಿಧದ ವಾಯುಗುಣವಿದೆ. ಹಾಗಾದ್ರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ವಾಯುಗುಣದ ವಿಧ ಉಷ್ಣವಲಯದ ಮಾನ್ಸೂನ್ ಅಂತ. ಭಾರತದಲ್ಲಿ ಈ ತರನಾಗಿರ್ತಕ್ಕಂಥ ವಾಯುಗುಣವನ್ನು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. ಪ್ರಶ್ನೆ 2, ಭಾರತದ ಡ್ಯಾಶ್ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಹಾಗಾದ್ರೆ ಭಾರತದ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆಯನ್ನು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. ಉತ್ತರ ಇತ್ತು ಮಾಸಿನ್ ರಾಮ್ ಅಂತ ಹೇಳ್ತಾರೆ. ಇದು ಬಹಳಷ್ಟು ಹೆಚ್ಚು ಮಳೆಯನ್ನು ಬೀಳತಕ್ಕಂಥ ರಾಜ್ಯ ಮೇಘಾಲಯ ರಾಜ್ಯದಲ್ಲಿ ಇರತಕ್ಕಂಥ ಮಾಸಿನ್ ರಾಮ್. ಪ್ರಶ್ನೆ 3, ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶವು ಡ್ಯಾಶ್ ನಲ್ಲಿ ದಾಖಲಾಗುತ್ತದೆ. ಹಾಗಾದ್ರೆ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿ ದಾಖಲಾಗಿದೆಪ್ಪ ಅಂತಂದ್ರೆ ಅದುವೇ ಡ್ರಾಸ್ ಅಂತಕ್ಕಂಥ ಎಂಬಲ್ಲಿ ಬಹಳಷ್ಟು ಕಡಿಮೆ ಉಷ್ಣಾಂಶ ಅಲ್ಲಿ ಏನಾಗದಪ್ಪ ಅಂತಂದ್ರೆ ದಾಖಲಾಗಿದೆ ಅಂತ ಹೇಳ್ತೀವಿ. ಇದು ಕಾರ್ಗಿಲ್ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಪ್ರಶ್ನೆ 4, ಭಾರತದ ಡ್ಯಾಶ್ ತಿಂಗಳು ಅತ್ಯಂತ ಶೀತವಾದದ್ದು. ಏನು ಬೇಸಿಗೆ ಕಾಲದಲ್ಲಿ ಕರಿತೀವಲ್ಲ, ಚಳಿಗಾಲದಲ್ಲಿ ವಿಶೇಷವಾಗಿ ಈ ಚಳಿಗಾಲದಲ್ಲಿ ಯಾವ ತಿಂಗಳು ಅತಿ ಶೀತವನ್ನ ಹೊಂದಿರ್ತದ? ಗೊತ್ತಿರ್ತಕ್ಕಂಥದ್ದು ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಿನ ಶೀತವನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅನುಭವಿಸ್ತೀವಿ. ಕಡೆಯ ಪ್ರಶ್ನೆ ಬಂತು. ಈ 4 ಪ್ರಶ್ನೆಗಳು ಮಾತ್ರ ಇದ್ದವು. ಇನ್ನು ಮುಖ್ಯ ಪ್ರಶ್ನೆ 2 ಬಂತು. ಮುಖ್ಯ ಪ್ರಶ್ನೆ 2ರಲ್ಲಿ ಕಂಪುಗಳಲ್ಲಿ ತಾವು ಚರ್ಚೆಯನ್ನ ಮಾಡಬೇಕು, ಉತ್ತರಗಳನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಪ್ರಶ್ನೆ ಬಂತು, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಹಾಗಾದ್ರೆ ಭಾರತದ ವಾಯುಗುಣದ ಮೇಲೆ ಮುಖ್ಯವಾಗಿ ಪ್ರಭಾವ ಬೀರತಕ್ಕಂಥ ಮೊದಲ ಅಂಶ ಸ್ಥಾನ. ಅಂದ್ರೆ ಆ ಸ್ಥಳ ಯಾವ ಸ್ಥಾನದಲ್ಲಿದೆ ಅದರ ಮೇಲೇನೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ವಾಯುಗುಣ ಪ್ರಭಾವನ ಬೀರ್ತದ. 2ನೇದು ಜಲರಾಶಿಗಳು, ಕಂಡು ಬರ್ತಕ್ಕಂಥ ನದಿ, ಸಮುದ್ರ, ಓಕೆ, ಇವೆಲ್ಲವುಗಳು ಕೂಡ ಜಲರಾಶಿಗಳ ಸಹಿತ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತದ. ಕಡೆಗೆ ಇರ್ತಕ್ಕಂಥದ್ದು ಮೇಲ್ಮೈ ಲಕ್ಷಣಗಳು. ಅಲ್ಲಿ ಕಂಡು ಬರ್ತಕ್ಕಂಥ ಮೇಲ್ಮೈ ಲಕ್ಷಣಗಳಾಗಿರ್ಬೋದು, ಪ್ರಸ್ಥಭೂಮಿಗಳಾಗಿರ್ಬೋದು, ಮೈದಾನ ಪ್ರದೇಶಗಳಾಗಿರ್ಬೋದು, ನದಿ, ಪರ್ವತ, ಬಯಲು ಪ್ರದೇಶ, ಇವೆಲ್ಲ ಮೇಲ್ಮೈ ಲಕ್ಷಣಗಳು ಕೂಡ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತದ. ಕಡೆಗೆ ಲಾಸ್ಟ್ ಇರ್ತಕ್ಕಂಥದ್ದು ಮಾನ್ಸೂನ್ ಮಾರುತಗಳು. ಈ ಮಾನ್ಸೂನ್ ಮಾರುತಗಳ ಸಹಿತ ಏನಾಗ್ತಾವಪ್ಪ ಅಂತಂದ್ರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನ ಬೀರ್ತದ. ಇಷ್ಟು 4 ಅಂಶಗಳಿದ್ದು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಪ್ರಶ್ನೆ 2ಕ್ಕೆ ಹೋಗೋಣ. ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳು ಯಾವುವು? ಭಾರತದಲ್ಲಿ ಒಂದು ವರ್ಷದ ವಾಯುಗುಣವನ್ನು ನಾವೇನ್ ಮಾಡಿದೀವಪ್ಪ ಅಂತಂದ್ರೆ 4 ಭಾಗದಲ್ಲಿ ವರ್ಗೀಕರಣವನ್ನ ಮಾಡಿದೀವಿ. ಆ 4 ಭಾಗದಲ್ಲಿರ್ತಕ್ಕಂಥ ಮೊದಲನೇದು ಬರ್ತಕ್ಕಂಥದ್ದು ಚಳಿಗಾಲ. ಸಾಮಾನ್ಯವಾಗಿ ಅದು ಡಿಸೆಂಬರ್ದಿಂದ ಏನಾಗ್ತದಪ್ಪ ಅಂತಂದ್ರೆ ಫೆಬ್ರವರಿವರೆಗೆ, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳ ಕಾಲ ಇರ್ತದ. 2ನೇದು ಬರ್ತಕ್ಕಂಥದ್ದು ಬೇಸಿಗೆ ಕಾಲ. ಇದು ಮಾರ್ಚ್ದಿಂದ ಹಿಡಿದು ಮೇವರೆಗೆ ಇರ್ತದ. 3ನೇದು ಮಳೆಗಾಲ. ಅದು ಜೂನ್ದಿಂದ ಹಿಡಿದು ಸೆಪ್ಟೆಂಬರ್ವರೆಗೆ. 4ನೇದು ಒಂದು ಬರ್ತದ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಅದು ಸೆಪ್ಟೆಂಬರ್ ಮಧ್ಯದಿಂದ ಪ್ರಾರಂಭವಾಗ್ತದ ಮತ್ತು ನವೆಂಬರ್ ಅಂತ್ಯದವರೆಗೂ ಕೂಡ ಇರ್ತದ. ಇವೇ 4 ಕಾಲಗಳು ಭಾರತದ ವಾಯುಗುಣದ ಋತುಕಾಲಗಳು ಅಂತ ಹೇಳ್ತೀವಿ. ಒಂದು ವರ್ಷದಲ್ಲಿಯೂ ಕಂಡು ಬರ್ತಾವ. ಪ್ರಶ್ನೆ 3 ಬಂತು, ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆಗಳನ್ನ ವಿವರಿಸಿರಿ. ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಒಂದು
ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಇಲ್ಲಿ 2 ಶಾಖೆಗಳನ್ನಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಮೊದಲನೇದು ಬರ್ತದ ಅರಬ್ಬಿ ಸಮುದ್ರದ ಶಾಖೆ, ಎರಡನೇದು ಬರ್ತದ ಬಂಗಾಳ ಕೊಲ್ಲಿಯ ಶಾಖೆ ಅಂತ 2 ಶಾಖೆಗಳು ಇದಾವೆ. ಇಲ್ಲಿ ಅರಬ್ಬಿ ಸಮುದ್ರದ ಶಾಖೆಯಲ್ಲಿ ಏನ್ ನೆನಪಿಟ್ಕೊಳ್ಬೇಕಪ್ಪ ಅಂತಂದ್ರೆ ತಾವುಗಳು ಇವು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸ್ತವೆ. ಆಮೇಲೆ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಿಗೆ ಅಧಿಕ ಮಳೆಯನ್ನು ಸುರಿಸ್ತವೆ. ಇಲ್ಲಿ ಮಳೆಯ ಪ್ರಮಾಣ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳಿಗೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದ. ಹೀಗಾಗಿ ಆ ಭಾಗವನ್ನು ಏನಂತ ಕರೀತಾರಪ್ಪ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಪರಿಗಣನೆಯನ್ನ ಮಾಡ್ತಾರೆ ಅರಬ್ಬಿ ಸಮುದ್ರದ ಶಾಖೆಯಲ್ಲಿ. ಇನ್ನು ಎರಡನೇದು ಬಂಗಾಳ ಕೊಲ್ಲಿಯ ಶಾಖೆ ಅಂತ ಬರ್ತದ. ಮುಖ್ಯವಾಗಿ ಇದು ಮೇಘಾಲಯ ಮತ್ತು ಅಸ್ಸಾಂನ ಬೆಟ್ಟಗಳಿಂದ ತಡೆಯಲ್ಪಡುವುದರಿಂದ ಇಲ್ಲಿ ಬಹಳಷ್ಟು ಮಳೆ ಸುರಿತದ. ಮೇಘಾಲಯದ ಮಾಸಿಮ್ ಡ್ಯಾಮ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನ ಕಾಣ್ತೀವಿ. ಆದರೆ ಪಶ್ಚಿಮ ದಿಕ್ಕಿನ ಕಡೆಗೆ ಹೋದಂತೆ ಅಲ್ಲಿ ಮಳೆ ಪ್ರಮಾಣ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದ. ಇದೇ ನೈಋತ್ಯ ಮಾನ್ಸೂನ್ ಮಾರುತಗಳ ಪ್ರಕ್ರಿಯೆ. ಪ್ರಶ್ನೆ 3, ಚಳಿಗಾಲದ ಹವಾಗುಣದ ಪರಿಸ್ಥಿತಿ ಕುರಿತು ಬರೆಯಿರಿ. ಚಳಿಗಾಲದಲ್ಲಿ ಹವಾಮಾನ ಹೇಗಿರ್ತದ? ಮೊದಲನೇದಾಗಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಇಬ್ಬನಿ ಮತ್ತು ಕಾವಳಗಳನ್ನ ಕಂಡು ಬರ್ತಾವ. ಆಮೇಲೆ ಆದರೆ ಪರ್ವತದ ಭಾಗಗಳಲ್ಲಿ ಹೆಚ್ಚು ಹಿಮ ಮಳೆಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. ಅಂದ್ರೆ ವರ್ಷದಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಈ ಕಾಲದಲ್ಲಿರ್ತಕ್ಕಂಥ ಮಳೆಯ ಪ್ರಮಾಣ 2% ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಅತಿ ಕಡಿಮೆ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳು ಕಾಶ್ಮೀರ್ ಮತ್ತು ಹಿಮಾಚಲ ಪ್ರದೇಶ. ಬಹಳಷ್ಟು ಕಡಿಮೆ ಉಷ್ಣಾಂಶಗಳನ್ನ ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. ದೇಶದ ಉತ್ತರದಲ್ಲಿ ತಂಪಿರ್ತದ, ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಚಳಿಗಾಲದಲ್ಲಿ ಇದೆ. ಕಡೆಯ ಪ್ರಶ್ನೆ ಬಂತು, ಭಾರತದಲ್ಲಿ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬರಿಬೇಕು. ಇಲ್ಲಿ ಭಾರತದಲ್ಲಿ ಕಡಿಮೆ ಮಳೆಯನ್ನ ವಿಶೇಷವಾಗಿ ಗುಜರಾತ್ನ ಕಚ್ನ ಪಶ್ಚಿಮ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಮಳೆ ಬರ್ತದ. ಅದೇ ತರನಾಗಿ ರಾಜಸ್ಥಾನದಲ್ಲಿರ್ತಕ್ಕಂಥ ಥಾರ್ ಮರುಭೂಮಿಯಲ್ಲಿ ಕಡಿಮೆ ಮಳೆ ಬೀಳ್ತದ. ಆಮೇಲೆ ಅದರ ಸುತ್ತಮುತ್ತಲಿನ ಈ ಥಾರ್ ಭಾಗದ ಸುತ್ತಮುತ್ತಲಿನ ಇರ್ತಕ್ಕಂಥ ಪಶ್ಚಿಮ ಪಂಜಾಬ್ ಆಗಿರ್ಬೋದು, ಆಮೇಲೆ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಸಹಿತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳನ್ನ ಗುರುತಿಸ್ತೀವಿ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಲ್ಲಿನೂ ಕೂಡ ಇದೆ. ಆಮೇಲೆ ಉತ್ತರ ಜಾಸ್ಕರ್ ಶ್ರೇಣಿಗಳಲ್ಲಿನೂ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ ಅಂತ ಗುರುತಿಸ್ತಾರೆ. ವಾರ್ಷಿಕವಾಗಿ ಈ ಭಾಗದ ಪ್ರದೇಶಗಳಲ್ಲಿ 50 ಸೆಂಟಿಮೀಟರ್ಗಿಂತ ಕಡಿಮೆನೇ ಮಳೆ ಬೀಳ್ತದ. ಅದಕ್ಕೆ ಈ ಎಲ್ಲ ಸ್ಥಾನಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳ ಸಾಲಿನಲ್ಲಿ ಇಡ್ತಾರೆ. ಸೊ ಇಷ್ಟೇ ಇತ್ತು ಈ ಒಂದು ಪಾಠದಲ್ಲಿ. ನಾವು ವಿಶೇಷವಾಗಿ ಭಾರತದ ವಾಯುಗುಣದಲ್ಲಿ ಆ 4 ಋತುಕಾಲಗಳ ಬಗ್ಗೆ ತಾವುಗಳು ಪರಿಚಯವನ್ನು ಹೊಂದಿದ್ರೆ ಸಾಕು. ವಿಶೇಷವಾಗಿ ವಾಯುಗುಣದ ವಿಧ ಮತ್ತು ವಾಯುಗುಣವನ್ನು ನಿಯಂತ್ರಿಸತಕ್ಕಂಥ ಅಂಶಗಳು, ವಾಯುಗುಣದ ಋತುಗಳು ಮತ್ತು ಲಕ್ಷಣಗಳು, ಭಾರತದಲ್ಲಿ ಮಳೆಯ ಹಂಚಿಕೆ ಅಂತಕ್ಕಂಥ ವಿಷಯಾಂಶಗಳ ಉಪಘಟಕಗಳು ಈ ಪಾಠವನ್ನು ಹೊಂದಿತ್ತು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಸಮಾಜ ವಿಜ್ಞಾನ ವಿಷಯದ ಪಾಠಗಳ ಪ್ಲೇಲಿಸ್ಟ್ನ ವಿಡಿಯೋವನ್ನ ಮೇಲೆ ಐ ಬಟನ್ ನಲ್ಲಿ ಕಾಣ್ತಾ ಇದೆ, ಸಜೆಸ್ಟ್ ಆಗ್ತಾ ಇದೆ. ಅದನ್ನು ತಾವು ಒತ್ತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ನನಗಂತೂ ಅನಿಸಿದೆ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅನಿಸಿದೆ. ಏಕೆಂದರೆ ಬಹಳಷ್ಟು ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಸರಳವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಇನ್ನು ಮುಂದೆ ತಾವುಗಳು ಒಂದಲ್ಲ 2 ಸಾರಿ ವಿಡಿಯೋಗಳನ್ನು ನೋಡ್ಬೋದು. ಈ ವಿಡಿಯೋಗಳನ್ನ ನೋಡಿದ್ರಂತಲೇ ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆಗಳು ಬಹಳಷ್ಟು ಪರಿಪೂರ್ಣ ಆಗ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಾಸ ಹಂತದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ತಾವು ಸರಳವಾಗಿ ನೇರವಾಗಿ ಉತ್ತರವನ್ನು ಬರೆದು ಅಂಕಗಳನ್ನು ಗಳಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ಪಾಠದ ವಿಡಿಯೋದ ಲಿಂಕ್ಗಳನ್ನ, ನೋಟ್ಸ್ನ ವಿಡಿಯೋದ ಲಿಂಕ್ಗಳನ್ನ ಸಪರೇಟ್ ಆಗಿ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಸಮಯ ಬೇಕು. ಅದಾದ ನಂತರ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿನೂ ಕೂಡ ತಾವು ಇಡೀ ಪಾಠದ ಮುಖ್ಯಾಂಶಗಳ ವಿಡಿಯೋಗಳನ್ನ ಸಹಿತನು ನೋಡಬಹುದು. ನನಗೆ ಭರವಸೆ ಇದೆ ತಾವುಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಎಲ್ಲ ಹಿಂದಿನ ಪಾಠಗಳ ವಿಡಿಯೋಗಳ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಿಂದಿ ಭಾಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೋಡಿ. ಯಾಕಂದರೆ ಇಂಥ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋಗಳ ಒಂದು ಉಪಯೋಗವನ್ನು ಪಡೆದುಕೊಂಡ್ರೆ ಖಂಡಿತವಾಗಿ ತಮಗೆ ಜ್ಞಾನ ವೃದ್ಧಿ ಆಗುತ್ತೆ. ಬರೀ 10ನೇ ತರಗತಿಯಲ್ಲ, ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳು ರಾಮಬಾಣವಾಗಿದ್ದಾವೆ. ಪ್ರಾಥಮಿಕ ಮಾಹಿತಿಯನ್ನು ತಂದುಕೊಡ್ಲಿಕ್ಕೆ ಸಹಕಾರಿಯಾಗಿದ್ದಾವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ.